ಮದುವೆ ಮನೆಗಳಲ್ಲಿ ಪಲಾವ್ನ ಭಟ್ರು ತುಂಬಾ ಟೇಸ್ಟಿಯಾಗಿ ಮಾಡಿರ್ತಾರೆ. ಆ ಪಲಾವ್ಗೆ ತರಕಾರಿ ಬದಲು ಚಿಕನ್ ಹಾಕಿದ್ರೆ ಸೇಮ್ ಬಿರಿಯಾನಿನೇ ಆಗೋಗ್ಬಿಡುತ್ತೆ. ಅಷ್ಟು ಸಖತ್ತಾಗಿರುತ್ತೆ. ನಾನಿವತ್ತು ಭಟ್ರು ಮದುವೆ ಮನೆಯಲ್ಲಿ ಯಾವ ರೀತಿ ಪಲಾವ್ನ ಮಾಡ್ತಾರೆ ಆ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರು ನನ್ನ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡ್ಕೊಂಡು ಬನ್ನಿ. ಕುಕ್ಕರ್ ಬಿಸಿಯಾಗಲಿಕ್ಕೆ ಅಂತ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ನಾನು ಇದಕ್ಕೆ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂತ ಅಂದರೆ ಡಾಲ್ಡಾ ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ಡಾಲ್ಡಾ ಬದಲು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆಗಲಿ. ತುಪ್ಪ ಜೊತೆಗೆ ನಾನಿಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ನ ನಾನು ಅಳತೆ ಮೇಲೆ ಹಾಕ್ಕೊಳ್ತಾ ಇಲ್ಲ, ನೋಡ್ಕೊಂಡು ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಸ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಸ್ಪೈಸಸ್ನ ನೀವು ನೀರಲ್ಲಿ 10 ನಿಮಿಷ ನೆನೆಸಿ ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೋಬೋದು. 2 ನಿಮಿಷ ಆಗಿದೆ. ನಾನಿಲ್ಲಿ ದಪ್ಪ ಸೈಜ್ 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. 2-3 ನಿಮಿಷ ನೀವು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಈರುಳ್ಳಿ ಕಲರ್ ಇವಾಗ ಚೇಂಜ್ ಆಗಿದೆ. ಇದಕ್ಕೆ ನಾನಿವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ನಾನು ರುಬ್ಬಿಟ್ಕೊಂಡಿದ್ದೆ. ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. 2 ಮೀಡಿಯಮ್ ಸೈಜು ಟೊಮೊಟೊನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ತಿರುಗಿಸ್ಕೊಳ್ತೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು ಅಂತಂದರೆ ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಫ್ಟಾಗಿ ಬೆಂದಿದೆ. ಟೊಮೊಟೊ ಸಾಫ್ಟಾಗಿ ಬೆಂದು ಎಣ್ಣೆ ಅಂಶ ಎಲ್ಲ ಬಿಡೋವರೆಗೂ ನೀವು ಬೇಯಿಸ್ಕೋಬೇಕು. ನೋಡ್ಬೋದು ಟೊಮೊಟೊ ಯಾವ ರೀತಿ ಬೆಂದು ಎಣ್ಣೆ ಅಂಶ ಬಿಟ್ಟಿದೆ ಅಂತ. ಇಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನಾನಿವಾಗ 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಪಲಾವ್ಗೆ ಯಾರೂ ಕೂಡ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳೋದಿಲ್ಲ, ಆದರೆ ಧನಿಯಾ ಪೌಡ್ರನ್ನ ಹಾಕ್ಕೊಂಡ್ರೇ ತುಂಬಾ ಟೇಸ್ಟಿಯಾಗಿ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೆ ಆ ಟೇಸ್ಟು ಬರೋದು. ನಾನು ಹಾಕ್ಕೊಂಡು ಅದನ್ನು ಕೂಡ ಇವಾಗ ನಾನು ಮಸಾಲೆನ ತಿರುಗಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಮೊಸರನ್ನ ಕೂಡ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಮೊಸರು ಹಾಕಿದ್ರೇ ಸಾಕು. ತರಕಾರಿ ಬದಲು ನೀವು ಚಿಕನ್ ಹಾಕಿದ್ರೆ ಸೇಮ್ ಬಿರಿಯಾನಿನೇ ಆಗೋಗ್ಬಿಡುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮೊಸರನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ತಳ ಹಿಡಿದಾಗೆ ಇನ್ನೊಂದು ಸಲ ನಾನು ತಿರುಗಿಸ್ಕೊಳ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಆಯಿಲ್ ಬಿಟ್ಟಿದೆ ನೋಡ್ಬೋದು. ಇವಾಗ ನಾನು ಇದಕ್ಕೆ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟನ್ನು ಉದ್ದುದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ. ತರಕಾರಿ ಹಾಕಿದ ಮೇಲೆ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಹಿಡಿಯೋ ರೀತಿ. ಮತ್ತು ನಾನು ಬಟಾಣಿ ಕೂಡ ನೆನೆಸಿ ಇಟ್ಕೊಂಡಿದ್ದೆ ನೈಟೇ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಕೂಡ ಒಂದ್ಸಲ ತಳ ಹಿಡಿದಾಗೆ ಮಿಕ್ಸ್ ಮಾಡಿಕೊಂಡು 3-4 ನಿಮಿಷ ಬೇಯಲಿಕ್ಕೆ ಅಂತ ಬಿಡಬೇಕು. ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಪ್ರೊಸೀಜರಲ್ಲಿ ಮಾಡಿದ್ದೀನಿ ಅದೇ ಪ್ರೊಸೀಜರಲ್ಲಿ ನೀವು ಮಾಡಿ ನೋಡಿ. ಸೇಮ್ ಮದುವೆ ಮನೆಗಳಲ್ಲಿ ತಿಂದ ಟೇಸ್ಟೇ ಮನೆಯಲ್ಲೂ ಅನಿಸೋದು. ಮತ್ತು ನಿಮಗೆ ಇದೇ ಪಲಾವ್ನ ಮಾಡಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಕ್ಕಿನ 10 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊಂಡು ತಳ ಹಿಡಿದಾಗೆ ಒಂದ್ಸಲ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ನೀವು ತಿರ್ಗ್ಸಕ್ಕೆ ಹೋಗ್ಬೇಡಿ. ಅಕ್ಕಿ ಹೊಡೆದೋಗ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಪಲಾವು. ಅದರಿಂದ ಒಂದು 5 ನಿಮಿಷ ಬೇಯಲಿಕ್ಕೆ ಅಂತ ಬಿಡಿ. ನಾನು ಅಕ್ಕಿ ಎಷ್ಟು ಹಾಕಿದ್ರೆ ಅದ್ರ ಡಬಲ್ ಅಷ್ಟು ನಾನು ನೀರನ್ನ ಹಾಕ್ಕೊಂಡು ಉಪ್ಪನ್ನು ಫಸ್ಟೇ ಹಾಕಿದ್ದೆ, ಅದರಿಂದ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ
2 ವಿಷಲ್ನ ಹಾಕಿಸ್ಕೊಳ್ತೀನಿ. ನೋಡ್ಬೋದು 2 ವಿಷಲ್ ಆಗಿದೆ. ಇವಾಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಮದುವೆ ಮನೆಗಳಲ್ಲಿ ಭಟ್ರು ಯಾವ ರೀತಿ ಪಲಾವ್ನ ಮಾಡ್ತಾರೆ ಸೇಮ್ ಅದೇ ಟೇಸ್ಟಲ್ಲಿ ಪಲಾವು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೆಗಳಲ್ಲಿ ಮಕ್ಕಳಿಗೆ ಮತ್ತು ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಡಿ. ಅವರು ಮತ್ತೆ ಯಾವ ಮಸಾಲೆ ಪಲಾವು ಬೇಡ ಇದೇ ಪಲಾವ್ನ ಮಾಡಿಕೊಡು ಅಂತ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಯಾಕೆಂದರೆ ನಾನಿಲ್ಲಿ ಜಾಸ್ತಿ ಮಸಾಲೆಗಳನ್ನ ಬಳಸಿಲ್ಲ. ಹಾಗಾಗಿ ಈ ರೀತಿ ಒಂದು ಸಲ ಎಲ್ಲನೂ ತಿರುಗಿಸ್ಬಿಟ್ಟು ಬಾಳೆ ಎಲೆ ಮೇಲೆ ಈ ಪಲಾವ್ನ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಚಟ್ನಿ ಅಥವಾ ಮೊಸರು ಬಜ್ಜಿಲಿ ತಿಂತಾ ಇದ್ದರೆ ಸೇಮ್ ಫಂಕ್ಷನ್ಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ತಿಂದು ಫೀಲೇನೇ ಆಗುತ್ತೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಪಲಾವ್ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.